ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡುವ ಅಂತ ಹೇಳಿ ಈ ವಿಡಿಯೋವನ್ನ ಮಾತಾಡ್ತಾ ಇದ್ದೇನೆ. ಟೋಟಲ್ ಆಗಿ ವೆಯ್ಟ್ ಲಾಸ್ ವಿಡಿಯೋಸ್ ಹಾಕ್ತಾ ಇದ್ದೇನೆ. ತುಂಬಾ ಜನ ನೋಡ್ತಾ ಇದ್ದೀರಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ ಆ ಒಂದು ಫೀಡ್ಬ್ಯಾಕ್ ಬೇಕಿತ್ತು ನನಗೆ, ಹೇಗಾಗ್ತಿದೆ, ನೀವು ಏನಾದರೂ ಅದನ್ನ ಫಾಲೋ ಮಾಡ್ತೀರಾ, ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಏನಾದರೂ ಒಳ್ಳೆ ರಿಸಲ್ಟ್ ಬಂತ ಅಂತ ಹೇಳಿ ಅದಕ್ಕೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಥೈರಾಯ್ಡ್ ಮತ್ತೆ PCOD, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದ್ರ ಬಗ್ಗೆ ಕೂಡ ಮಾತಾಡಬೇಕಿತ್ತು. ಅದನ್ನು ಕೂಡ ಆ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇದರಲ್ಲಿ ಕೊಡ್ತೇನೆ ನಾನು ಈ ವಿಡಿಯೋದಲ್ಲಿ. ಬ್ರೀಫ್ ಆಗಿ ಮಾತಾಡ್ತಾ ಒಂದೊಂದು ವಿಷಯವನ್ನು ತುಂಬಾ ಯೋಚನೆ ಮಾಡ್ತಾ ವಿವರಿಸ್ತಾ ಹೋಯ್ತು ಅಂದ್ರೆ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೆ ಎಲ್ಲವನ್ನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ ಕೂಡಲೇ ಏನು 1 ತಿಂಗಳು ಮಾಡುವಂಥದ್ದು, 1 ವಾರ ಮಾಡುವಂಥದ್ದಲ್ಲ. ತುಂಬಾ ಲಾಂಗ್ ಟರ್ಮ್ ನಮ್ಮ ಟಾರ್ಗೆಟ್ ಎಷ್ಟಿದೆ ಅದನ್ನ ನೋಡ್ಕೊಂಡು, ಯಾವ ರೀತಿ ನಮ್ಮ ಆರೋಗ್ಯವನ್ನ ನೋಡ್ಕೊಂಡು ನಾವು ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು. ಹೆಲ್ತ್ ಇಶ್ಯೂಸ್ ಎಲ್ಲ ಕೆಲವು ಇದ್ದಾಗ ನಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಆಗೋದಿಲ್ಲ. ಏನು ಅಂತ ಅಂದ್ರೆ, ಕೆಲವರು ಥೈರಾಯ್ಡ್ ಇದ್ದು ಡಯಟ್ ಪ್ಲಾನ್ ಕೊಡಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿದ್ರಿ. ಹಾಗೆ PCOD ಇದ್ದವರು, ಹಾಗೆ ನಾನು ಆಲ್ರೆಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದ್ದು ಡಯಟ್ ಪ್ಲಾನ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಡಯಟ್ ಪ್ಲಾನ್, ಅಥವಾ PCOD ಡಯಟ್ ಪ್ಲಾನ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಸಪ್ರೇಟ್ ವಿಡಿಯೋಸ್ ಕೂಡ ಮಾಡಿ ಹಾಕಿದ್ದೇನೆ. ಪ್ರತಿಯೊಂದು ಕೂಡ ಯಾವ ರೀತಿ ಆಹಾರ ಇರಬೇಕು ಅವರದ್ದು ಅಂತ ಹೇಳಿ. ಅದು ವಿಶೇಷವಾಗಿ ಥೈರಾಯ್ಡ್ ಇದ್ದವರಿಗೆ ಅಂತ ಹೇಳಿ ಬೇರೆ ಡಯಟ್ ಪ್ಲಾನ್ ಅಂತ ಹೇಳಿ ಏನೂ ಇಲ್ಲ. ಮಾಮೂಲಿ ಈಗ ನಾನೇನಿಲ್ಲಿ ಡಯಟ್ ಪ್ಲಾನ್ ಮಾಡ್ತಾ ಇದ್ದೇನೆ, ಪ್ರತಿನಿತ್ಯ ಕೂಡ ಒಳ್ಳೆ ಹೆಲ್ದಿ ರೆಸಿಪಿಗಳಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಲಂಚ್ ಇರ್ಬೋದು, ಪ್ರತಿಯೊಂದು ಕೂಡ ಥೈರಾಯ್ಡ್ ಪೇಷಂಟ್ಸ್ ಕೂಡ ಅದನ್ನ ಫಾಲೋ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಕೆಲವು ಮಾತ್ರ ನಿಮ್ಗೆ ತಿಳಿದಿರ್ಬೇಕಷ್ಟೇ. ನೀವು ಥೈರಾಯ್ಡ್ ಪೇಷಂಟ್ ಆಗಿದ್ರೆ ನೀವು ಇಂಥ ಸೋಯಾದಿಂದ ಮಾಡಿದ್ದು ಆಗಿರ್ಬೋದು. ಈಗ ನಾನು ಸೋಯಾ ಪುಲಾವ್ ಮಾಡಿದ್ರೆ, ನಾನು ಸೋಯಾ ಎಲ್ಲ ತುಂಬಾ ಕಡಿಮೆ ಯೂಸ್ ಮಾಡೋದು. ಅದರ ಬದಲಾಗಿ, ಅಥವಾ ನಿಮ್ಗೆ ಪನೀರ್ ಸೋರ್ಸ್ ಅಂತ ಹೇಳಿದ್ರೆ, ಸೋಯಾ ನಿಜವಾಗಿ ಒಳ್ಳೆ ಪ್ರೋಟೀನ್ ಸೋರ್ಸ್. ಪನೀರ್, ಅದರಲ್ಲಿ ಪನೀರ್ ಅಲ್ಲ ಸಾರಿ, ತೋಫು ಅಂತ ಬರ್ತದೆ, ಸೋಯಾದಿಂದ ಮಾಡಿದಂತಹ ಪನೀರ್. ಅದು ಕೂಡ ಒಳ್ಳೆ ಪ್ರೋಟೀನ್. ಯಾಕೆಂದ್ರೆ ವೆಜಿಟೇರಿಯನ್ ಆಗಿರುವಾಗ ನಿಮ್ಗೆ ಪ್ರೋಟೀನ್ ಸೋರ್ಸ್ ಅಂತ ಹೇಳಿದ್ರೆ ಸೋಯಾ ಇರ್ಬೋದು, ಪನೀರ್ ಇರ್ಬೋದು, ಅಥವಾ ಬೇಳೆಕಾಳುಗಳು, ತೊಗರಿ ಬೇಳೆ, ಅಥವಾ ನಟ್ಸ್, ಸೀಡ್ಸ್, ಅಂಥದ್ರಲ್ಲೇ ನಮಗೆ ಪ್ರೋಟೀನ್ ಸಿಕ್ಕುವಂಥದ್ದು. ಬೇರೆ ಪ್ರೋಟೀನ್ ಸೋರ್ಸ್ ಅಂತ ಹೇಳಿ ಯಾವುದೂ ಇಲ್ಲ. ಹಾಗೆ ಅಂತ ಹೇಳಿ ಪನೀರೇ ಯಾವಾಗ್ಲೂ ಪನೀರ್ ತಿನ್ನಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಎಲ್ಲರಿಗೂ ಆಗುವಂಥದ್ದಲ್ಲ. ಆರೋಗ್ಯಕ್ಕೆ ಕೂಡ ಡೈಲಿ ಪನೀರ್ ತಿನ್ನೋದು ಒಳ್ಳೇದಲ್ಲ. ಅದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಅದರಲ್ಲಿ. ಹಾಗಾಗಿ ಪನೀರ್ ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಎಗ್ ತುಂಬಾನೇ ಒಳ್ಳೇದು, ಅದರಲ್ಲಿ ಹೈ ಪ್ರೋಟೀನ್ ಇದೆ. ನಿಮಗೆ ಎಗ್ ತಿನ್ನುವವರಾಗಿದ್ರೆ ಖಂಡಿತ ಎಗ್ ಅನ್ನ ತಿನ್ಬೋದು. ಎಗ್ ಅಲ್ಲಿ ನೀವು ಪ್ರತಿನಿತ್ಯ 2 ಎಗ್, ಅದರಲ್ಲಿ ಇದನ್ನ ಯೆಲ್ಲೋ ಪಾರ್ಟ್ ಅನ್ನ ತೆಗೆದು ತಿಂದ್ರೆ ಒಳ್ಳೇದು. 1 ಯೆಲ್ಲೋ ತಿನ್ಬೋದು. 2 ಅಥವಾ 3 ಮೊಟ್ಟೆಯನ್ನ ನೀವು ತಿಂತೀರಿ ಅಂತ ಹೇಳಿದ್ರೆ ಅದರಲ್ಲಿ 2 ಯೆಲ್ಲೋವನ್ನ ತೆಗೀರಿ. 1 ಯೆಲ್ಲೋ ಸಾಕು, ಯಾಕಂದ್ರೆ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಹಾಗೆ 3 ಯೆಲ್ಲೋ ಕೂಡ ನೀವು ತಿಂತು ಅಂತ ಹೇಳಿದ್ರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ, ವೆಯ್ಟ್ ಗೈನ್ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಫುಡ್ ಅನ್ನ ನೋಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಆಮ್ಲೆಟ್ ಮಾಡ್ಕೊಂಡು, ಮಧ್ಯಾಹ್ನಕ್ಕೆ ಆಮ್ಲೆಟ್ ಮಾಡ್ಕೊಂಡು ಎಲ್ಲ ಎಗ್ ಯೂಸ್ ಮಾಡೋರು ಯೂಸ್ ಮಾಡ್ಕೊಳ್ಬೋದು. ವೆಜಿಟೇರಿಯನ್ಗೆ ಅಂತ ಹೇಳುವಾಗ ಯಾವಾಗ್ಲೂ ಕೂಡ ಬೇಳೆಕಾಳು, ಹೆಸರು ಕಾಳು, ಅಲಸಂಡೆ ಕಾಳು, ಬಿಳಿ ಕಡ್ಲೆ, ಕೆಂಪು ಕಡ್ಲೆ, ಮತ್ತೆ ಹುರುಳಿಯಲ್ಲಿ ಕೂಡ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಎಳ್ಳಲ್ಲಿ ಉಂಟು, ಎಳ್ಳನ್ನ ತಿನ್ಬೋದು. ಆದ್ರೆ ನಾವು ಅದನ್ನ ಹೇಗೆ ಯೂಸ್ ಮಾಡುದು, ಎಲ್ಲಿ ಯೂಸ್ ಮಾಡೋದು ಅಂತ ಹೇಳಿ. ಈಗ ನಾನು ಚಪಾತಿ ಎಲ್ಲ ಮಾಡೋದಿದ್ರೆ ಆ ಹಿಟ್ಟು ಕಲಸುವಾಗ ಸ್ವಲ್ಪ ಎಳ್ಳನ್ನು ಹಾಕ್ತೇನೆ, ಅಥವಾ ಏನಾದ್ರೂ ರೋಟಿ. ಮೊನ್ನೆ ನಾನು ರಾಗಿ ದೋಸೆ ವಿಡಿಯೋ ಹಾಕಿದ್ದೆ, ಆ ರಾಗಿಗೆ ಕೂಡ ಸ್ವಲ್ಪ ಎಳ್ಳು ಹಾಕಿದ್ದೆ. ಅಲ್ಲಿ ಕೂಡ ನಮಗೆ ಪ್ರೋಟೀನ್ ಸಿಗ್ತದೆ, ಮತ್ತೆ ರಾಗಿಯಲ್ಲಿ ನಿಮಗೆ ಒಳ್ಳೆ ಕ್ಯಾಲ್ಸಿಯಂ ಸಿಗ್ತದೆ. ಹಾಗೆ ಪ್ರತಿಯೊಂದು ಆಹಾರದಲ್ಲಿ ಏನಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿಬಿಟ್ಟು ತಗೊಳ್ಬೇಕು. ಮೇನ್ ಆಗಿ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಏನಾಗುತ್ತೆ, ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮಗೆ ಕೆಲವು ಕಾಯಿಲೆಗಳು ಬರುವ ಚಾನ್ಸಸ್ ಕೂಡ ಇದೆ. ಪ್ರೋಟೀನ್ ಕಮ್ಮಿ ಆಯ್ತು, ಏನಿಲ್ಲ, ನಾವು ಬರೀ ಹಣ್ಣು ತರಕಾರಿ ತಿನ್ನೋದು, ಇಷ್ಟ ಅನ್ನ ಸಾರು ತಿನ್ನೋದು, ಅದ್ರಲ್ಲಿ ಏನ್ ಪ್ರೋಟೀನ್ ಇಲ್ಲ ಅಂತ ಆಯ್ತು ನಮ್ಮ ಒಂದು ಫುಡ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ಫ್ಯಾಟಿ ಲಿವರ್, ಆ ತರ ಕಾಯಿಲೆಗಳೆಲ್ಲ ಅದರಿಂದ ಕೂಡ ಬರ್ತದೆ. ಪ್ರೋಟೀನ್ ಕಡಿಮೆ ಆಯ್ತು, ಪ್ರೋಟೀನ್ ಲೆಸ್ ಆಯ್ತು ನಮ್ಮ ಒಂದು ಇಂಟೇಕ್ ಅಲ್ಲಿ ಅಂತ ಹೇಳಿದ್ರೆ ಹಾಗೆ ಕೂಡ ಆಗ್ತದೆ.
ಹಾಗಾಗಿ ಹೆಲ್ದಿ ಆದಂತಹ, ಈಗ ಯಾವುದು ಕಾಯಿಲೆ ಬರ್ಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನಾವು ಉಪಯೋಗಿಸುವಂತಹ ಆಹಾರ ಪದ್ಧತಿ ಪ್ರತಿಯೊಂದು ಕೂಡ ತುಂಬಾ ಎಣ್ಣೆಯಲ್ಲಿ ಹುರಿದದ್ದ ತಿನ್ನುವಂಥದ್ದು. ಆಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇದೆ, ಹೊಟ್ಟೆ ಉಬ್ಬರ, ಇಂಡೈಜೆಷನ್ ಅದೆಲ್ಲವೂ ಕೂಡ ಬರ್ತದೆ. ಜಾಸ್ತಿ ಈಗ ಬಜ್ಜಿ ಬೋಂಡ ಎಣ್ಣೆಯಲ್ಲಿ ಹುರಿದದ್ದು, ಕರೆದದ್ದು, ಫ್ರೈ ಮಾಡಿದ್ದು, ಎಣ್ಣೆ ಹಾಕಿದ್ದು, ಈಗ ಬಿರಿಯಾನಿ ಅಂತದ್ದು ಕೂಡ ಆಗಿರ್ಬೋದು, ಅಥವಾ ಚಿಕನ್ ಕೂಡ ಆಗ್ಬೋದು ಆಯಿಲ್ ಅಲ್ಲಿ ತುಂಬಾ ಫ್ರೈ ಮಾಡಿದ್ದು. ಅದೇನೇನೋ ಈಗ ಗೋಬಿ ಮಂಚೂರಿ ಅಂತ ಇದಾದ್ರೆ ಚಿಕನ್ ಅಲ್ಲಿ ಕೂಡ ನೀವು ಏನಾದ್ರು ತುಂಬಾ ಆಯಿಲ್ ಹಾಕಿ ಮಾಡಿದಂಥದ್ದು ಅಂತದ್ದೆಲ್ಲ ತಿಂತು ಅಂತ ಹೇಳಿದ್ರೆ ಅದ್ರಲ್ಲಿ ಹೈ ಕ್ಯಾಲೋರಿ ಇರ್ತದೆ. ಒಮ್ಮೆಲೆ ವೆಯ್ಟ್ ಕೂಡ ಗೈನ್ ಆಗ್ಬೋದು ಅದರಿಂದ ನಿಮಗೆ. ಹಾಗಾಗಿ ಪ್ರತಿಯೊಂದು ಆಹಾರವನ್ನ ನೋಡ್ಕೊಂಡು ಅದ್ರಲ್ಲಿ ಏನಿದೆ, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇದೆ, ಎಷ್ಟು ಫೈಬರ್ ಇದೆ, ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ನಮಗೆ ಬೇಕಾದ್ದು ಅಂತ ಹೇಳಿ ನೋಡ್ಕೊಂಡು ನೀವು ಅದನ್ನ ತಿಂತು ಅಂತ ಹೇಳಿದ್ರೆ ಅದನ್ನ ಹೆಲ್ದಿ ಡಯಟ್ ಅಂತ ಹೇಳಿ ನಾವು ಕರಿತೇವೆ. ನಾವು ಡಯಟ್ ಮಾಡೋದು ಅಂತ ಹೇಳಿದ ಕೂಡಲೇ ಏನು ತಿನ್ನದೇ ಇರೋದು, ಉಪವಾಸ ಇರೋದು, ಬರೇ ತರಕಾರಿ ತಿನ್ನೋದು ಅಂತಲ್ಲ. ನಿಜವಾಗಿ ಪೋಷನ್ ಕಂಟ್ರೋಲ್ ಮಾಡೋದು, ಹಾಗೆ ಹೆಲ್ದಿ ಆಗಿರುವಂತದ್ದು, ಒಳ್ಳೆ ನ್ಯೂಟ್ರಿಯೆಂಟ್ ಇರುವಂತಹ ಆಹಾರವನ್ನು ತಗೊಳ್ಳೋದೇ ಡಯಟ್ ಅಂತ ಹೇಳಿ ಹೇಳ್ತೇವೆ. ಹಾಗೆ ನಮ್ಮ ಲೈಫ್ ಅನ್ನ ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಅದುವೇ ಒಳ್ಳೆ ಆಹಾರವನ್ನ ತಗೊಳ್ಳೋದು, ಹೆಲ್ದಿ ರೆಸಿಪಿ ಅಂತ ಹೇಳಿ ನಾವು ಮಾಡ್ತೇವಲ್ಲ, ಅದೆಲ್ಲ ಅದಕ್ಕೋಸ್ಕರವೇ. ಈ PC ಥೈರಾಯ್ಡ್ ಅಥವಾ ಬೇರೆ ಎಲ್ಲ ಕಾಲ್ ನೋವು, ಏನ್ ಹೇಳುದು, ವೆರಿಕೋಸ್ ವೈನ್, ಕೆಲವೆಲ್ಲ ಅದೆಲ್ಲ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಇಂಥದ್ರಿಂದೆಲ್ಲ ಬರುವಂತದ್ದು. ಖಂಡಿತ ನಂಗೆ ಹಾಗೆ ಅನ್ಸೋದಿಲ್ಲ ಅಂತದೆಲ್ಲ ತಿನ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲ ತಿಂದಾಗ ಏನಾಗ್ತದೆ ಹೇಳುವಂಥದ್ದು ಗೊತ್ತು. ಆಮೇಲೆ ಆರೋಗ್ಯ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಹೋಗುವಂಥದ್ದು ಅದಕ್ಕಿಂತ ನಾವು ಈ ರೀತಿ ಹೆಲ್ದಿ ಇದನ್ನೇ ಖಂಡಿತ ನಾವು ಮಾಡುವಂತ ರೆಸಿಪಿ ಅಷ್ಟು ಕೆಟ್ಟದಾಗಿಲ್ಲ, ತುಂಬಾ ರುಚಿಯಾಗಿದೆ. ಯಾವುದೇ ಕಿಚಡಿ ಮಾಡಿದ್ದಿರ್ಬೋದು, ಬೆಳಿಗ್ಗೆ ದೋಸೆ ಮಾಮೂಲಿಯಾಗಿ ತಿಂತೇವೆ, ಪೋಷನ್ ಕಂಟ್ರೋಲ್ ಆಗಿ ಮಾಡಿ ತಿಂತೇವೆ. ಹಾಗೆ ಓಟ್ಸ್ ಇದ್ದಿರ್ಬೋದು, ಅದ್ರಲ್ಲಿ ತುಂಬಾ ರುಚಿಯಾಗಿರ್ತದೆ. ಫೇವ್ರೆಟ್ ನಂಗೆ ಓಟ್ಸ್ ಪುಡ್ಡಿಂಗ್ ಇರ್ಬೋದು, ಚಿಯಾ ಪುಡ್ಡಿಂಗ್ ಇರ್ಬೋದು, ಮಾವಿನ ಹಣ್ಣು ಹಾಕಿ ಬಾಳೆಹಣ್ಣು ಹಾಕಿ ಮಾಡೋದು, ಅದೆಲ್ಲ ನನ್ನ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು. ಹಾಗೆ ಬೇಸನ್ ಚೀಲ, ಓಟ್ಸ್ ಇದು ಮತ್ತೊಂದು ಹೆಸರು ಬೇಳೆಯಿಂದ ಮಾಡಿದ್ದು, ಹೆಸರು ಕಾಳಿಂದ ಸ್ಯಾಂಡ್ವಿಚ್, ಅದಂತೂ ಸಖತ್. ನಿಮಗೆ ಹೋಟ್ಲಲ್ಲೆಲ್ಲ ಇರುವಾಗೇನೆ ತುಂಬಾನೇ ಟೇಸ್ಟಿ ಆಗಿರ್ತದೆ. ನಮ್ಮ ಡಯಟ್ ರೆಸಿಪೀಸ್ ಅಂತ ಹೇಳಿದ್ರೆ ಅದು ತುಂಬಾ ಹೆಲ್ದಿ ಆಗಿರ್ತದೆ, ತುಂಬಾನೇ ಟೇಸ್ಟಿಯಾಗಿ ಕೂಡ ಇರ್ತದೆ ಅಂತ ಹೇಳಿ ಹೇಳ್ಬೋದು. ಬೆಸ್ಟ್ ವಿಚಾರ. ಆಮೇಲೆ ಇನ್ನು PCOD ಇದ್ದವರು ನಾನು ಹೇಳಿದ ಹಾಗೆ ಜಂಕ್ ಫುಡ್ ಅನ್ನ, ಹಾಗೆ ಶುಗರ್ ಇರುವಂತ ಆಹಾರವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಂದ್ರೆ ನೀವು ಹೊರಗಡೆ ತಿನ್ನುವಂಥದ್ದು, ಪಿಜ್ಜಾ, ಬರ್ಗರ್, ಪಬ್ಸ್ ಇರ್ಬೋದು, ಅಂಥದ್ದೆಲ್ಲ, ಚಾಟ್ಸ್ ಅಂಥದನ್ನೆಲ್ಲ ಒಂದು ಸ್ವಲ್ಪ ಟೈಮಿಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ PCOD ಅನ್ನ ರಿವರ್ಸ್ ಮಾಡ್ಕೊಳ್ಳಿ. ಟೈಮಿಗೆ ನಿಮ್ ಪೀರಿಯಡ್ಸ್ ಆಗ್ಬೇಕು. ಮತ್ತೆ ಫ್ಯಾಟ್ ಏನು PCOD ಬಂದು ವೆಯ್ಟ್ ಗೇನ್ ಆಗಿದೆ ಅದು ಕಡಿಮೆ ಆಗ್ಬೇಕು. ಅದಕ್ಕೆಲ್ಲ ನೀವು ಫಿಸಿಕಲ್ ಎಕ್ಸರ್ಸೈಸ್ ಅದನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೋಂಬೇರಿತನ ಇವತ್ತು ಬೇಡ ಮಾಡೋದು ಅಂತ ಹೇಳುವಂಥದ್ದನ್ನ ಬಿಟ್ಟು ಬಿಡಿ. ನಂಗೆ ಕೂಡ ಒಂದೊಂದ್ಸತಿ ಅಯ್ಯೋ ಮಾಡ್ಬೇಕಲ್ಲ ಅಂತ ಈ ಸೋಮಾರಿತನ ಉಂಟಲ್ಲ, ನಮ್ಮನ್ನ ಎಲ್ಲದರಲ್ಲೂ ಹಾಳು ಮಾಡುವಂಥದ್ದು ಸೋಮಾರಿತನ. ಅದನ್ನ ಖಂಡಿತ ಬಿಡಬೇಕು. ನಿಮಗೆ ಮಾತ್ರ ಹೇಳುದಲ್ಲ, ನಾನು ನನ್ನ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಹೇಳುವಾಗ ನಮಗೆ ಅಯ್ಯೋ ಇವತ್ತೊಂದು ದಿವಸ ಮಲಗುವ ಅಂತ ಹೇಳಿ ಅನ್ನಿಸ್ತದೆ. ಹಾಗೆ ಅನ್ನಿಸಿದ್ರೆ ಒಂದು ದಿವಸ ಮಲಗಿದ್ರೆ ಮತ್ತೆ ಮರು ದಿವಸ ಕೂಡ ಅದೇ ಹ್ಯಾಬಿಟ್ ಆಗ್ತದೆ. ಅದಕ್ಕೋಸ್ಕರ ಒಂದು ರೆಗ್ಯುಲರ್ ರುಟೀನ್ ಅನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಅದರಿಂದ ನಿಜವಾಗಿ ಒಂದು ದಿವಸ ರುಟೀನ್ ತಪ್ಪಿತು ಅಂತ ಹೇಳಿದ್ರೆ ನಮಗೆ ಒಂಥರ ಆಗ್ತದೆ, ಅಯ್ಯೋ ಇವತ್ತು ಯಾವುದು ಕೆಲಸ ಆಗ್ಲಿಲ್ಲ, ಯಾವುದೋ ಒಂದು ಸರಿ ಆಗ್ಲಿಲ್ಲ, ಎಲ್ಲ ಕೆಲಸ ಪೆಂಡಿಂಗ್ ಉಂಟು ಅಂತ ಹೇಳಿ ಆಗ್ತದೆ. ಅದೇ ನಾವು ಬೆಳಿಗ್ಗೆ ಬೇಗ ಎದ್ದೆಲ್ಲ ಮಾಡಿದ್ದೇವೆ, ಎಲ್ಲ ಕೆಲಸ ಟೈಮ್ ಟು ಟೈಮ್ ಆಗಿ ಹೋಗಿ ಬಿಡ್ತದೆ. ಮನಸ್ಸು ಕೂಡ ಖುಷಿಯಾಗಿರ್ತದ, ಇವತ್ತಿಷ್ಟೆಲ್ಲ ಆಯ್ತು ಅಂತ ಹೇಳೋ ಒಂದು ನೆಮ್ಮದಿ ಕೂಡ ಇರ್ತದೆ. ಇದನ್ನೆಲ್ಲ ನೀವು ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಹೇಗಿದೆ, ನಿಮ್ಮ ಒಂದು ಕೆಲಸ ಹೇಗಿದೆ, ಬೆಳಗಿಂದ ಸಂಜೆವರೆಗೆ ನೀವೇನ್ ಮಾಡ್ತೀರಿ, ಹಾಗೆ ರಾತ್ರಿ ಮಲಗುವ ಮೊದಲೇ ಒಂದ್ಸತಿ ಯೋಚನೆ ಮಾಡಿ, ಇವತ್ತೇನೆಲ್ಲ ಆಯ್ತು, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೆ, ಏನೆಲ್ಲ ಮಾಡಿದೆ, ನಾಳೆ ಬೆಳಿಗ್ಗೆ ನಾ ಏನೆಲ್ಲ ಮಾಡಬೇಕು, ಇನ್ನು ಯಾವ್ದೆಲ್ಲ ಬಾಕಿ ಇದೆ, ಒಂದು ಡೈರಿ ತಗೊಳ್ಳಿ, ಒಂದು ಪಾಯಿಂಟ್ಸ್ ಬರ್ಕೊಳ್ಳಿ. ಇವಿಷ್ಟ ಆಗಿದೆ, ಯಾವುದು ಪೆಂಡಿಂಗ್ ಉಂಟು ಅದನ್ನ ಬೇರೆ ಸಪ್ರೇಟ್ ಬರ್ಕೊಳ್ಳಿ. ನಾಳೆ ಅದನ್ನ ಮತ್ತೆ ಮಾಡಿ ಕಂಟಿನ್ಯೂ ಮಾಡಿ. ಹಾಗೆ ನೀವು ಅನ್ಕೊಂಡ ಗುರಿಯನ್ನ ತಲುಪಲಿಕ್ಕೆ ಈ ರೀತಿ ಪ್ರಯತ್ನ ಮಾಡಿದ್ರೆ ಯಾವುದೇ ವಿಷಯದಲ್ಲಾಗಲಿ ನಿಮಗೆ ಖಂಡಿತ ಸಕ್ಸಸ್ ಸಿಗ್ತದೆ. ಈಗ
ಎಷ್ಟು ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಇನ್ನು ಯಾವ ವಿಚಾರದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು, ಪ್ರೋಟೀನ್ ಯಾವುದೆಲ್ಲ ಇದೆ ಅಂತ ಹೇಳಿ ಗೊತ್ತಾಗಿದೆ. ತುಂಬಾ ಸಲ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ವೆಜಿಟೇರಿಯನ್ಗಳಿಗೆ ಯಾವ ರೀತಿ ಪ್ರೋಟೀನ್ ಸಿಗ್ತದೆ ಅಂತ ಹೇಳಿ. ನಾನ್ ವೆಜಿಟೇರಿಯನ್ಗಳಿಗೆ ಚಿಕನ್ ಇರ್ಬೋದು ಅಥವಾ ಎಗ್, ಮೇನ್ ಆಗಿ ಸಿಗುವಂಥದ್ದು ಎಗ್ಗಲ್ಲಿ ಹೈ ಪ್ರೋಟೀನ್ ಇದೆ, ಅದನ್ನು ತಗೊಳ್ಬಹುದು. ಹಾಗೆ ಫಿಶ್ ಕೂಡ, ಫಿಶ್ ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂಥದ್ದೆಲ್ಲ ನಿಮಗೆ ಫಿಶಲ್ಲಿ ಸಿಗ್ತದೆ, ಒಳ್ಳೆ ನ್ಯೂಟ್ರಿಯೆಂಟ್ ಸಿಗ್ತದೆ. ಹಾಗೆ ಅಂತ ಹೇಳಿ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿದ್ದು ಅಂತ ಹೇಳಿದರೆ ಹೈ ಕ್ಯಾಲೋರಿ ಆಗ್ತದೆ, ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾಲೋರಿ ಡೆಫಿಸಿಟ್ ಡಯಟ್ ಅಂತೇಳಿ ಹೇಳ್ತೇವೆ. ಅದನ್ನು ಮಾಡೋದ್ರಿಂದ ವೆಯ್ಟ್ ಗೇನ್ ಲಾಸ್ ಆಗಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ. ಅದೊಂದು ಸರಿಯಾಗಿ ಮಾಡಬೇಕು. ನಮಗೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಅದಕ್ಕಿಂತ ಜಾಸ್ತಿ ತಿಂತು ಅಂತ ಹೇಳಿದರೆ ಒಂದು ವೆಯ್ಟ್ ಗೇನ್ ಆಗ್ಬೋದು ಅಥವಾ ವೆಯ್ಟ್ ಲಾಸ್ ಆಗದೆ ಹಾಗೆಯೇ ಸ್ಟೇಬಲ್ ಆಗಿ ಇರ್ಬೋದು. ಸೊ ನಮಗೆ ಅಗತ್ಯಕ್ಕಿಂತ ಜಾಸ್ತಿ ತಿನ್ನಬಾರ್ದು, ಕಮ್ಮಿಯೇ ತಿನ್ನಬೇಕು. ಈಗ ನನಗೆ 1400 ಕ್ಯಾಲೋರೀಸ್ ಅಂತ ಹೇಳಿದೆ, ಅಷ್ಟೇ ತಿನ್ನಬೇಕು. ನಾನು 2000 ಕ್ಯಾಲೋರೀಸ್ ತಿಂತ ಹೋಯ್ತಂದ್ರೆ ಮರುದಿವಸ ನನ್ನ ವೆಯ್ಟ್ ಜಾಸ್ತಿ ತೋರಿಸ್ತದೆ ಅಥವಾ ಕಡಿಮೆ ಆಗೋದಿಲ್ಲ, ಹಾಗೇನೆ ಉಂಟು. ಒಂದು ವಾರ ನಾನು ಡಯಟ್ ಮಾಡಿದೆ, ಆಮೇಲೆ 3 ದಿವಸ ಡಯಟ್ ಮಾಡಲಿಲ್ಲ, ಸ್ವಲ್ಪ ಅನ್ಹೆಲ್ದಿ ತಿಂದೆ, ವೆಯ್ಟ್ ಗೇನ್ ಆಯಿತು. ಅದೇ ಒಂದು ವಾರ ನೀವು ಏನು ಮಾಡಿದೆ ಅದು ಲಾಸ್ ಅಷ್ಟೇ. ಯಾಕೆಂತ ಹೇಳಿದರೆ ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದರೆ ಒಂದು ತಿಂಗಳು ನೀವು ಯಾವುದೇ ಚೀಟ್ ಮೀಲನ್ನು ಮಾಡಬಾರ್ದು. ಹಾಗೆ ಮಾಡಿದರೆ ಮಾತ್ರ ನಿಮಗೆ ಒಂದು ತಿಂಗಳಿಗೆ 3 kg ಅಥವಾ 4 kg ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಒಂದು ತಿಂಗಳು ಟ್ರೈ ಮಾಡಿ ನೋಡಿ. ಯಾವುದೇ ಚೀಟ್ ಮೀಲ್ ಇಲ್ಲ, ಡಯಟ್ ರೆಸಿಪಿಗಳು ಮಾತ್ರ. ಹಾಗಂತೇಳಿ ಏನು ತಿನ್ನದೆ ಅಯ್ಯೋ ಡಯಟ್ ಮಾಡ್ಲಿಕ್ಕೆ ಒಂದು ತಿಂಗಳು ಸಾಧ್ಯ ಇಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ. ಖಂಡಿತ ಇಲ್ಲ. ಅದರಲ್ಲಿ ಕೂಡ ಡಯಟ್ ರೆಸಿಪಿಯಲ್ಲಿ ಕೂಡ ವೆರೈಟಿ ಟ್ರೈ ಮಾಡಿ. ಹಾಗೆ ಟೈಮ್ ಟು ಟೈಮು ನೀವು ತಗೊಳ್ಳಿ. ನೀವು ಟೈಮ್ ಟು ಟೈಮ್ ಫುಡ್ ತಗೊಳ್ಳಿಲ್ಲ ಅಂದರೆ ನಿಮಗೆ ಕ್ರೇವಿಂಗ್ಸ್ ಆಗ್ತದೆ, ಏನೇನೋ ತಿನ್ನುವ ಅಂತ ಹೇಳಿ ಆಗ್ತದೆ. ಟೈಮ್ ಟು ಟೈಮ್ ಅಂತ ಹೇಳಿದರೆ ಎದ್ದ ಹಾಗೆ 1 ಗ್ಲಾಸ್ ನೀರು, 2 ಗ್ಲಾಸ್ ನೀರು ಕುಡೀರಿ. ಡ್ರೈ ಫ್ರೂಟ್ಸ್ ತಿನ್ನಿ, ಬಾದಾಮಿ ಅಥವಾ ಒಂದು ಖರ್ಜೂರ ಆ ಥರ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಿ. ಅದು ತುಂಬಾನೇ ಒಳ್ಳೆಯದು, ಇನ್ಸ್ಟಂಟ್ ಎನರ್ಜಿ ಬರ್ತದೆ. ಅದಾದ ನಂತರ ಒಂದು ಬ್ರೇಕ್ಫಾಸ್ಟ್ ಎಷ್ಟು ಬೇಕಷ್ಟು ಪೋಹನ, ಶಾವಿಗೆ, ಇಡ್ಲಿಯ, ದೋಸೆಯ ಏನು 1 ಅಥವಾ 2 ದೋಸೆ, ಒಂದಿಷ್ಟು ಚಟ್ನಿ, ಸಾಂಬಾರು ಏನೋ ಹಾಕೊಂಡು ತಿನ್ನಿ. ಅದಾದಮೇಲೆ ಮತ್ತೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್ ಅಥವಾ ಪೇರಳೆ, ಪಪಾಯ ಬೆಸ್ಟ್. ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಉಂಟು. ನಮಗೆ ಪಪಾಯವನ್ನು ತಗೊಳ್ಬೋದು. ಅದಾಗಿ 12:30 ಆಗುವಾಗ ಒಂದು ಸ್ವಲ್ಪ ನೀರು ಕುಡೀರಿ. ನೀರು ಕುಡಿದು ಅದಾದಮೇಲೆ 1 ಗಂಟೆಗೆ ಊಟ ಮಾಡಿ. 1 ಗಂಟೆ ಊಟಕ್ಕೆ ಅನ್ನ, ಸಾರು, ಸಾಂಬಾರು, ಪಲ್ಯ ಆ ಥರ ಊಟ ಮಾಡುವರ ಅಂದರೆ ಹಾಗೆ ಊಟ ಮಾಡಿ. ಪಲ್ಯ, ರಾಗಿ ರೊಟ್ಟಿ ಆ ಥರ ತಗೊಳ್ಬೋದು, ಅಥವಾ ಜೋಳದ ರೊಟ್ಟಿ, ಪಲ್ಯ, ತರಕಾರಿ ಸಲಾಡ್ ಆ ಥರ ತಗೊಳ್ಬೋದು. ಅಥವಾ ಮುದ್ದೆ ತಗೊಳ್ಳೋದಾದರೆ ಮುದ್ದೆ, ಅದಕ್ಕೆ ಸಾರು, ಸಾಂಬಾರು, ಸಲಾಡ್ ಆ ಥರ ತಗೊಳ್ಬೋದು ಮಧ್ಯಾಹ್ನದ್ದು ಆಯ್ತಲ್ಲಿಗೆ. ಆಮೇಲೆ ಪುನಃ ಈವ್ನಿಂಗ್ ನಿಮಗೆ ಏನು ಬೇಕು, ನಟ್ಸ್ ಬೇಕಾ, ಸೀಡ್ಸ್, ಡ್ರೈ ಫ್ರೂಟ್ಸ್ ಆ ಥರ ತಗೊಳ್ಳಿ. ಲೋಟಸ್ ಸೀಡ್ಸ್ ಇರ್ಬೋದು, ಆ ಥರ ತಗೊಳ್ಬೋದು. ಅಥವಾ ಹುರಿಕಡಲೆ, ನೆಲಕಡಲೆ ಅದು ತಗೊಳ್ಬೋದು. ಚುರುಮುರಿ, ತರಕಾರಿ ಹಾಕಿ ಚುರುಮುರಿ ಮಾಡ್ಬೋದು. ಮಂಡಕ್ಕಿ, ಚುರುಮುರಿ, ಅವಲಕ್ಕಿ ಆ ಥರ ಒಂದು ಸ್ವಲ್ಪ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳಿ. ಅದಾದ ನಂತರ ನೈಟ್ ಡಿನ್ನರ್ಗೆ ಬೆಳಿಗ್ಗೆ ಏನು ಮಾಡಿದೆ ಅದರಲ್ಲಿ ಏನಾದರೂ ಇತ್ತು ಅಂತ ಹೇಳಿದರೆ ಜೋಳದ ರೊಟ್ಟಿ ಅಥವಾ ರಾಗಿ ಚಪಾತಿ ಇದ್ರೆ 1 ಚಪಾತಿ, ಪಲ್ಯ, ಸಲಾಡ್ ಡಿನ್ನರಿಗೆ ತಗೊಳ್ಬೋದು. ಅದು ಯಾವುದು ಇಲ್ಲ ಅಂತ ಆದರೆ ಸ್ಪೆಷಲ್ ಆಗಿ ಸೂಪ್ ಮಾಡ್ಕೊಳ್ಬೋದು ಡಿನ್ನರಿಗೆ. ಕ್ಯಾರೆಟ್ ಸೂಪು, ಬೀಟ್ರೂಟ್ ಸೂಪು ಅಥವಾ ಎಲ್ಲ ತರಕಾರಿಗಳು ಹಾಕಿ ಸೂಪು ಮಾಡ್ಬೋದು. ಅಥವಾ ಓಟ್ಸ್ ಉಪ್ಮಾ ಮಾಡ್ಕೊಂಡು ತಿನ್ಬೋದು. ಅಥವಾ ಸೂಪ್ಸ್ ಇಷ್ಟ ಇಲ್ಲ ಅಂತ ಹೇಳಿದರೆ ಸಲಾಡ್, ವೆರೈಟಿ ಸಲಾಡ್ಗಳುಂಟು. ಈಗ ಯೂಟ್ಯೂಬಲ್ಲಿ ನೋಡಿದರೆ ಇಷ್ಟು ರೆಸಿಪಿ ಕೂಡ ಸಿಗ್ತದೆ ನಿಮಗೆ. ಸಲಾಡ್ ಅಂದರೆ ಬಿಳಿ ಕಡಲೆ ಹಾಕಿ ಸಲಾಡ್ ಮಾಡ್ಬೋದು. ಅಥವಾ ಪ್ರೋಟೀನ್ ಯುಕ್ತ ಯಾವುದಾದ್ರೂ ಅಲಸಂದೆ ಕಾಳು ಹಾಕಿ, ಹೆಸರು ಬೇಳೆಯನ್ನು ಬೇಯಿಸ್ಕೊಂಡು ಹಾಕಿ. ಹಸಿ ಸಲಾಡ್ ತಿನ್ಲಿಕ್ಕೆ ಆಗೋದಿಲ್ಲ ಅಂದರೆ ತರಕಾರಿಗಳನ್ನು ಬೇಯಿಸಿ ಮಾಡ್ಕೊಳ್ಳಿ. ಕಾಲಿಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಆ ಥರ ಎಲ್ಲ ಅದನ್ನೆಲ್ಲ ಬೇಯಿಸ್ಕೊಂಡು ತರಕಾರಿ ತಿನ್ಬೋದು. ಇದು ಡಿನ್ನರ್ ಲೈಟ್ ಆಗಿರಲಿ. ಆಮೇಲೆ ನೈಟ್ ಮಲಗಲಿಕ್ಕೆ ಒಂದು 10 ಗಂಟೆಗೆ ಮಲಗ್ತೀರಿ ಅಂದರೆ 9 ಗಂಟೆ ಅಷ್ಟೊತ್ತಿಗೆ ಒಂದು ಬಿಸಿನೀರು 1 ಗ್ಲಾಸ್ ಕುಡೀರಿ. ಸುಲಭದ್ದು ಹೇಳಿದ್ದು. ಅದಾಗೋದಿಲ್ಲ ಅಂದರೆ ಅಜ್ವೈನ್, ಅದು ಬಿಸಿನೀರು ಅಲ್ಲದೆ ನೀವು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಆದರೂ ಕುಡಿತೀರಲ್ವ, ಅದರ ಬದಲು ನೈಟ್ ಅಜ್ವೈನ್ ಹಾಕಿ, ಅಜ್ವೈನ್ ಟೀ ಥರ ಒಂದು 1/4 ಚಮಚ 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಆ ಅಜ್ವೈನ ಟೀಯನ್ನು ಕುಡಿಬೋದು.
ಈ ರೀತಿ ನಿಮ್ಮ ಡಯಟ್ ಅನ್ನ ವೆರೈಟಿ ಮಧ್ಯಾಹ್ನ ಒಂದೊಂದು ದಿವಸ ಬರೀ ಅನ್ನ ಚಪಾತಿ ರೊಟ್ಟಿ ಅದರ ಬದಲು ಕಿಚಡಿಯನ್ನ ಯೂಸ್ ಮಾಡ್ಕೊಳ್ಬೋದು, ಪಲಾವನ್ನ ಯೂಸ್ ಮಾಡ್ಕೊಳ್ಬೋದು. ಅಲ್ಲಿ ಅಡುಗೆ ಮಾಡುವಾಗ ಮಾತ್ರ ಹೆಲ್ದಿಯಾಗಿ ಎಣ್ಣೆ ಎಲ್ಲ ಕಡಿಮೆ ಹಾಕಿಕೊಂಡು ಮಾಡ್ಬೋದು. ಇಷ್ಟು ವಿಷಯಗಳು. ತುಂಬ ಹೊತ್ತಾಯಿತು ಮಾತಾಡಿದ್ದು. ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.